ಸ್ನೇಹಿತರೆ, ವಾರದಾಗ 3 ದಿನ ಆದ್ರೂ ನಗಬೇಕಂತ. ಅದ್ಯಾವಾಗಂತಂದ್ರ ನಿನ್ನೆ, ಇವತ್ತ ಮತ್ ನಾಳೆ. ಈ ನಗು ಅನ್ನೋದೇನೈತಲ್ಲ, ಸಾಕಷ್ಟು ಸಮಸ್ಯೆಗಳಿಗೆ ಪರಿಹಾರ ಕೊಡ್ತೈತಿ. ಅಂದ್ರ ದೈಹಿಕವಾಗಿ, ಮಾನಸಿಕವಾಗಿ ಎಲ್ಲಾ ಕಾಯಿಲೆಗಳಿಗೂ ಇದು ಒಂದು ರಾಮಬಾಣ ಇದ್ದಂಗ. ಅದಕ್ಕ ನಿಮ್ ಮುಖದಾಗ ನಗು ತೋರ್ಸಾಕ ಇಲ್ಲೊಂದು ಕ್ರೇಜಿ ಕುಟುಂಬ ನಿಮಗೋಸ್ಕರ ಕಾಯಕತ್ತೈತಿ. ಹಂಗಾಗಿ ನಾವು ಮೊದಲು ಆ ಕ್ರೇಜಿ ಕುಟುಂಬದ ಪರಿಚಯ ಮಾಡ್ಕೊಂಡ ಮುಂದೆ ಹೋಗೋಣ. ಇವನ್ ಹೆಸರು ಎಡಬಿಡಂಗಿ ಡಿಂಗಣಮಲ್ಲ ಅಂತ. ಯಾಕಂದ್ರ ಇವ ಮಾಡು ಕೆಲ್ಸ ಎಲ್ಲ ಬರೀ ಎಡವಟ್ಟ. ಇವಂಗೊಬ್ಳು ದಡುತಿ ಹೆಂಡತಿ ಅದಾಳ. ಈಕಿ ಹೆಸರು ಸತ್ಯಭಾಮ ಅಂತ. ಮತ್ ಈಕಿಗೆ ಯಾವತ್ಲೂ ಮೂಗಿನ ಮೇಲೆ ಸಿಟ್ಟ. ಮತ್ ಹಂಗ ಗಂಡಗ್ ಗೋಳು ಹೊಯ್ಕೊಂಡ ಅವನ್ ಹೊಟ್ಟಿ ಉರ್ಸೋದಂದ್ರ ಈಕಿಗೆ ಬಾಳ ಖುಷಿ. ನಮ್ಮ ಕಥಾನಾಯಕ ಡಿಂಗಣಮಲ್ಲ ಹಿಂಗ್ ಮಾಡಿದ್ರ ಸುಮ್ ಬಿಡ್ತಾನಂತ ತಿಕ್ಕೊಂಡ್ರೆ ನೀವು. ಆರ್ತಿಗೊಬ್ಬಳ ಮಗಳ ಬಬ್ಲಿ, ಕೀರ್ತಿಗೊಬ್ಬ ಮಗ ಟೋಮ್ಯಾ, ಮತ್ ಇವಂಗೊಬ್ಬ ಚಡ್ಡಿ ದೋಸ್ತದನ, ಅವನ ಹೆಸರು ಮಂಕುತಿಮ್ಮ ಅಂತ. ಹಂಗಂದ್ರ ಈ ಕ್ರೇಜಿ ಕುಟುಂಬದ ಎಡಬಿಡಂಗಿತನ ಹೆಂಗೈತಿ ಅಂತ ನೋಡ್ಕೊಂಡ್ ಬರೋನ್ ದೌಡ್ ಬರ್ರಿ. ಮ್ಯೂಸಿಕ್. ಕಬಿ ಖುಷಿ ಕಬಿ ಗಮ್, ಮುಂಜಾಲ್ ವಿಸ್ಕಿ ಸಂಜೆ ಕ್ರಮ್, 6 ತಿಂಗಳೊಳಗ ಕಿಡ್ನಿ ಡಮ್. तू समझा? हाँ. नहीं, तू समझा नहीं. ಆಮೇಲೇನು ವರ್ಷಕ್ಕೊಮ್ಮೆ ಕಾಗಿಗ್ ಮಮ್ ಮಮ್ ಮಮ್. ರೀ ಇಲ್ಲಿ ನೋಡ್ರಿ, ಶಿವ ಮತ್ತು ಪಾರ್ವತಿ ಫೋಟೋದಾಗ ಶಿವ ತ್ರಿಶೂಲ್ ಹಿಡ್ದಾನ, ಲಕ್ಷ್ಮಿ ವಿಷ್ಣು ಫೋಟೋದಾಗ ವಿಷ್ಣುವಿನ ಕೈಯಾಗ ಚಕ್ರ ಐತಿ. ಮತ್ತ ಸೀತಾರಾಮರ ಫೋಟೋದಾಗ ಶ್ರೀರಾಮ ಬಿಲ್ ಹಿಡ್ದಾನ. ಆದ್ರ ರಾಧಾಕೃಷ್ಣರ ಫೋಟೋದಾಗ ಶ್ರೀಕೃಷ್ಣ ಕೊಳಲ್ ಹಿಡ್ದಾನ. ಹಂಗ್ಯಾಕ? ಲೇ ಹುಚ್ಚಿ, ಇಷ್ಟು ತಿಳಿವಲ್ದ ನಿಂಗ? ಎಲ್ಲಾ ದೇವತೆಗಳು ಅವ್ರ ಹೆಂಡತಿ ಜೊತೆ ಅದಾರ. ಆದ್ರ ನಮ್ಮ ತುಂಟ ಕೃಷ್ಣ ಅವನ ಗರ್ಲ್ ಫ್ರೆಂಡ್ ಜೊತೆ ಅದಾನ. ಹಂಗಾಗಿ ಅವ ನಿಶ್ಚಿಂತೆಯಿಂದ ಕೊಳಲು ಊದಾಕತ್ತ. ಈ ಪ್ರಪಂಚದ ವಿಡಂಬನೆ ಹೆಂಗೈತ್ ನೋಡ್ರಿ. ಬಾಳೆಹಣ್ಣು ತಿಂದ್ರ ಎಲಬು ಗಟ್ಟಕ್ಕವ, ಆದ್ರ ಬಾಳೆಹಣ್ಣು ಸಿಪ್ಪಿ ಮೇಲೆ ಕಾಲಿಟ್ರ ಅದ ಗಟ್ಟಿದ್ದ ಎಲಬು ಮುರಿತಾವ್. ನನಗೊಂದು ವಿಷಯ ಈಗ್ಲೂ ತಿಳಿವಲ್ಲ. ಯಾವಾಗ ಹುಡುಗಿ ಗರ್ಲ್ ಫ್ರೆಂಡ್ ಆಗಿರ್ತಾಳೋ ಅವಾಗಕಿ ಪಂಚಪ್ರಾಣ, ಯಾವಾಗಕಿ ಮದುವೆ ಆಗಿ ಹೆಂಡತಿ ಹಾಕಾಳೋ ಅವಾಗಕಿ ನಮ್ಮ ಪ್ರಾಣ ಹಿಂಡಾಕ್ ನಿಂದಿರ್ತಾಳ. ಹಿಂಗ್ಯಾಕನಪ್ಪ ಇದು? ಔರತ್ ಕಾ ಚಕ್ಕರ್ ಬಾಬು ಭಯ್ಯ, ಔರತ್ ಕಾ ಚಕ್ಕರ್. ಮದುವೆ ಆದ್ಮೇಲೆ ಹೆಂಡತಿ ದಪ್ಪ ಮತ್ತ ಗಂಡ ಟಕ್ಕಳ ಸೊಂಡ ಆಗಾಕತ್ತಿದ್ನಂದ್ರ ನೀವ್ ಅಷ್ಟ ತಿಳ್ಕೊಂಬಿಡ್ರಿ ಅವ್ರ ಸಂಸಾರ ಚಲೋ ಹೊಂಟೈತಂತ. ನಮ್ಮ ಮನ್ಯಾಗ ಯಾವತ್ತು ಒಂದು ಮಾತು ಹೇಳ್ತಿದ್ರ, ಮನಸ್ಸು ಕೊಟ್ಟು ಓದಂತ. ಹಂಗಾಗಿ ನಾ ಮನಸ್ಸು ಕೊಟ್ಟೆ. ಆದ್ರ ಈಗ ನೋಡಿದ್ರ ಓದಾಕ ಮನಸ್ಸು ಬರವಲ್ದವ್. ಅವನ ಗಂಡನ ಮನೆಯವ್ರು ತಮ್ಮ ಸೊಸಿ ತವ್ರ ಮನ್ಯಾಗ ಹೋಗಿ ಏನೂ ಹೇಳ್ಬಾರ್ದಂತ ಬಯಸ್ತಾವ. ಆದ್ರ ಅದ ಗಂಡನ ಮನೆಯವ್ರು ತಮ್ಮ ಸೊಸಿ ಎಲ್ಲಾ ವಿಷಯವನ್ನು ತಮ್ಮ ರಿಲೇಷನ್ನಾಗ ಹಂಗ ಟಾಮ್ ಹೊಡಿತಿರ್ತಾರ. ಯಹಿ ನಹಿ, ಅಭಿ ಔರ್ ಸುನಿಯೇ. ಆ ಭಗವಂತ ಪ್ರಪಂಚದಾಗಿರೋ ಪ್ರತಿಯೊಬ್ಬ ಮನುಷ್ಯಾಗೂ ಸ್ವತಂತ್ರ ಹಾಗೂ ಬುದ್ಧಿವಂತರನ್ನಾಗಿ ಮಾಡಿ ಈ ಭೂಲೋಕಕ್ಕೆ ಕಳಿಸಿಕೊಟ್ಟಾನ. ಆದ್ರೆ ಈ ಮನುಷ್ಯ ಮದುವೆ ಮಾಡ್ಕೊಂಡ್ರ ಆ ಭಗವಂತಂದ ಏನ್ ತಪ್ಪು? ಒಂದ್ ವೇಳೆ ನಿಮ್ ಹೆಂಡತಿ ಕಣ್ಣಾಗ ನೀರ್ ತಂದ್ರ ನೀವು ನನ್ನ ಪ್ರೀತಿ ಮಾಡಾಕತ್ತಿಲ್ಲ ಅಂತ ಹೇಳಾಕತ್ತಿಲ್ಲ ಅಂದ್ರ ಆಕಿನ್ ರಂಸಾಕ್ 2 ತಾಸು ತಗೊಳ್ಳೋ ಬದ್ಲಿ ಹೊಸ ಸೀರೆ ತರಾಕ ಆಕಿಗೆ ರೊಕ್ಕ ಕೊಟ್ಟು ಬಿಡ್ರಿ. ರೀ, ನಾವ್ ಮದ್ವೆಯಾಗಿ 20 ವರ್ಷ ಆತ. ನಾನ್ ನಿಮ್ ಲೈಫ್ನಾಗ ಬಂದ್ಮೇಲೆ ನೀವ್ ತುಂಬಾ ನೆಮ್ಮದಿಯಾಗಿ ಎದಿರಿಲ್ಲ. ಯಾವ್ಲೇವ ನಿಂಗ್ ಹೇಳ್ದವ ನೋಡ, ಆ ಕರೆಂಟ್ ತಂತಿ ಮುಟ್ಟತಾವ ಮತ್ತ ಈ ಕರಿಮನಿ ತಾಳಿ ಕಟ್ಟಿದಾವ, ಇಬ್ರು ನೆಮ್ಮದಿಯಾಗಿ ಬದುಕಿದ್ ಇತಿಹಾಸದಾಗ ಇಲ್ಲ. ಯಾರಿ ಸಮಾಜ್ ಗಯಿ ರೀ, ನಿಮ್ಗ ರೂಪ ಮುಖ್ಯನೋ, ಪ್ರೀತಿ ಮುಖ್ಯನೋ ಅಥವಾ ಸ್ನೇಹ ಮುಖ್ಯನೋ? ನನಗ ಸ್ನೇಹಾನ ಮುಖ್ಯ.
ಹಂಗ್ಯಾಕ? ಯಾಕಂದ್ರ ಮೊನ್ನೆ ಸ್ನೇಹಾನ್ ಡೈವರ್ಸ್ ಆಗೈತಿ. ಸತ್ಯಭಾಮಾಗ್ ಒಂದಿನ ಡಿಂಗಡ ಮಲ್ಲ ಬರೀ ಫೋನ್ಯಾಗ ಇರೋದಕ್ಕ ಸಿಕ್ಕಾಪಟ್ಟೆ ಬೈದ್ ಬಿಟ್ಟಿದ್ದ. ಮಾರನೇ ದಿನ ಸತ್ಯಭಾಮ ಇನ್ಸ್ಟಾಗ್ರಾಮ್ನಾಗ ಲೈವ್ ಬಂದ, ನನ್ ಗಂಡ ಯಾವಾಗ್ಲೂ ಮೊಬೈಲ್ನಾಗ ಇರ್ತಿ ಅಂತ ಬೈತಾನ. ಅದ್ ಬಿಟ್ಟ ಮತ್ತೊಬ್ರ ಮನಿಗ್ ಹೋಗಿ ಬೆಂಕಿ ಹಚ್ಚಿ ಬರ್ಬೇಕಿತ್ತೇನ? ನೀವ ಕಾಮೆಂಟ್ ಮಾಡಿ ತಿಳಿಸ್ರಿ. ಪರೀಕ್ಷೆ ಬರೆಯೋ ಕ್ಲಾಸ್ನ್ಯಾಗ ಡಿಂಗಡ ಮಲ್ಲ 90 ಪೆಟ್ ವಿಸ್ಕಿ ತಗೊಂಡ್ ಬಂದಿದ್ದ. ಅದನ್ನ ನೋಡಿದ ಕ್ಲಾಸ್ ಟೀಚರ್, अगर हम करें तो करें क्या, बोले तो बोले क्या। ಏನೋ ಇದ? ಟೀಚರ್ ನೀವ ಹೇಳಿದ್ರೆ ಎಕ್ಸಾಮ್ನಾಗ 90 ತಗೋಬೇಕಂತ, ಅದಕ್ಕೆ ಇವತ್ 90 ತಗೊಂಡ್ ಬಂದೇನ್ರಿ. ಇಡೀ ಪ್ರಪಂಚದಾಗ ಚಂದಂಗ್ ಕಾಣುವಂತ ಗಣಮಕ್ಳ ಲಿಸ್ಟ್ನ್ಯಾಗ ನಮ್ ಭಾರತ 5ನೇ ಸ್ಥಾನದಾಗ ಬರ್ತೈತಿ. ಅಂತದ್ರಾಗ ಈ ಗಣಮಕ್ಕಳನ್ನೇ ನಮ್ಮ ಭಾರತೀಯ ಮಹಿಳೆಯರು ಗೋಧಿ ಬೀಸಾಕ, ತರಕಾರಿ ಸೊಪ್ಪು, ಕಿರಾಣಿ ಸಾಮಾನ್ ತರಾಕ ಹಚ್ಚಾರ ನೋಡ್ರಿಪ್ಪ. ये सब क्या देखना पड़ रहा है? अच्छा है मैं अंधा हूँ. ನಾವು ಸಣ್ಣವರಿದ್ದಾಗ ಈ 3G 4G 5G ಅಂತ ಯಾವ ನೆಟ್ವರ್ಕ್ ಇದ್ದಿದ್ದಿಲ್ಲ. ಅವಾಗೇನಿದ್ರು ಬರೀ ಗುರೂಜಿ ಮತ್ತ ಪಿತಾಜಿ ಅಷ್ಟ ಇದ್ರ. ಅವ್ರೊಂದು ಕಪಾಳ ಗಿಡ್ಡಿ ಕೊಟ್ರ ನಮಗ್ ನೆಟ್ವರ್ಕ್ ಸರಳ ಬರ್ತಿತ್ತು. ನೋಡ್ರಿಪ್ಪ, ಈ ಜಗತ್ನ್ಯಾಗ 3 ತರದ ಫ್ರೆಂಡ್ಸ್ ಅದಾರ. ಒಬ್ರ ಆಯುರ್ವೇದಿಕ್ ಫ್ರೆಂಡ್ಸ್, ಎಮರ್ಜೆನ್ಸಿಗೆ ಆಗಲ್ಲ ಬಟ್ ಸೈಡ್ ಎಫೆಕ್ಟ್ ಇರಂಗಿಲ್ಲ. ಇನ್ನೊಬ್ರು ಹೋಮಿಯೋಪತಿ ಫ್ರೆಂಡ್ಸ್, ತಗೊಂಡ್ರ ಲಾಸ್ ಏನೂ ಇಲ್ಲ, ಕಡೆಯವರೆಗೂ ಜೊತೆಗಿರ್ತಾರ. ಮತ್ತೊಬ್ರು ಅಲೋಪತಿ ಫ್ರೆಂಡ್ಸ್, ಕಷ್ಟಕ್ಕೆ ಆಗ್ತಾರೆ ಆದ್ರ ಸೈಡ್ ಎಫೆಕ್ಟ್ ಏನೇನ್ ಆಕತ್ತೋ ಗೊತ್ತಾಗಂಗಿಲ್ಲ. ಡಿಂಗಡ ಮಲ್ಲನ ಹೆಂಡತಿ ಸತ್ಯಭಾಮ ಗೆಳತಾರ ಜೊತೆ ಮಾರ್ಕೆಟಿಗೆ ಬಸ್ನ್ಯಾಗ ಹೋಗಿ ಬರ್ತಿದ್ಲ. ಅಷ್ಟ್ರಾಗ ಸಿಕ್ಕಾಪಟ್ಟೆ ಮಳಿ ಬಂದ ಬಸ್ ಸ್ಟಾಪ್ ಫುಲ್ ತುಂಬಿತ್ತ. ಅದಕ್ಕ ಸತ್ಯಭಾಮ ಗೆಳತಾರಿಗೆ ಹಿಂಗ್ ಹೇಳ್ತಾಳ, ಅಯ್ಯೋ ಮಳಿ ಬಾಳ ಜೋರ್ ಐತಿ. ಈ ಬಸ್ ನಿಂದ ಕೆಳಗಿಳದ್ ಬೇಡ, ಮಳಿ ನಿಲ್ಲೋ ಮಟ ಈ ಬಸ್ನ್ಯಾಗ ಸುತ್ತಾಡೋಣ. ಹೆಂಗಿದ್ರು ಬಸ್ ಫ್ರೀನ ಐತಿ. ಒಂದಿನ ಸತ್ಯಭಾಮಗ್ ಆರಾಮ್ ಇದ್ದಿದ್ದಿಲ್ಲ ಅಂತ ಮಕ್ಕೊಂಡಿದ್ಲ. ಅದ ಟೈಮ್ನಾಗ ಡಿಂಗಡ ಮಲ್ಲಗ ಚಾ ಕುಡಿಬೇಕಂತ ಅನಸ್ತ. ಹಂಗಾಗಿ ತಾನ ಅಡಿಗೆ ಮನಿಗ್ ಹೋಗಿ ಚಾ ಮಾಡ್ಬೇಕಂದ್ರ ಸಕ್ರಿ ಡಬ್ಬಿ ಸಿಗ್ಲಿಲ್ಲ. ಅದಕ್ಕ ಅಡಿಗೆ ಮನಿಯಿಂದ ಹೆಂಡತಿ ಕೇಳ್ದ, ಲೇ ಸುತ್ತು ಸಕ್ರಿ ಡಬ್ಬಿ ಎಲ್ಲಿಟ್ಟಿ? ಮಸಾಲೆ ಡಬ್ಬಿ ಬಾಜು ಉಪ್ಪು ಅಂತ ಬರ್ದೈತಲ್ಲ ಅದ್ರಾಗೈತ್ ನೋಡ್ರಿ. ಮತ್ ಈ ಡಬ್ಬಿ ಮ್ಯಾಗ ಉಪ್ಪು ಅಂತ ಯಾಕೆ ಬರ್ದಿ? ಇರ್ಬಿಗ್ ದಾರಿ ತಪ್ಸಾಕ್ ಬರ್ದೀನಿ, ಅಷ್ಟು ಗೊತ್ತಾಗಿಲ್ಲ ನಿಮ್ಗ? ಒಬ್ಬ ಕಡು ಬಡವ ಒಂದ್ ಚೀಟಿ ಒಳಗ ಪ್ರತಿದಿನ, ಓ ದೇವರೇ ನಂಗ 50,000 ರೂಪಾಯಿ ಕಳಿಸ್ಕೊಡ ಅಂತೇಳಿ ಬಲೂನ್ಯಾಗ ಇಟ್ಟ ಹಾರಿ ಬಿಡ್ತಿದ್ದ. यही नहीं, अभी और सुनिए। ಒಂದಿನ ಪೊಲೀಸ್ ಠಾಣಿ ಮ್ಯಾಲೆ ಹೊಂಟಿದ್ದ ಬಲೂನ್ ಅನ್ನ ಪೊಲೀಸರು ಹಿಡಿದ ಅದ್ರಾಗಿರೋ ಚೀಟಿ ಬರ್ದಿದ್ ಓದಿ ಆ ಬಡವನ ಮುಗ್ಧತನಕ್ಕೆ ನಕ್ಕ ಎಲ್ಲಾ ಪೊಲೀಸರು ಸೇರಿ ನಾವ್ಯಾಕ ಆ ಬಡವಂಗ್ ಸಹಾಯ ಮಾಡಬಾರ್ದು ಅಂತ ಹೇಳಿ ಎಲ್ರೂ ಸೇರಿ ಸ್ವಲ್ಪ ಸ್ವಲ್ಪ ದುಡ್ಡು ಹಾಕಿ 25,000 ರೂಪಾಯಿ ಜಮಾ ಮಾಡಿ ಅವನ್ ಮನಿಗ್ ಹೋಗಿ ಕೊಟ್ಟು ಬಂದ್ರು. ಆರನೇ ದಿನ ಅದ ಬಲೂನ್ ಮತ್ ಬಂತು. ಅದನ್ನ ತಡದ ಅದ್ರಾಗಿರೋ ಚೀಟಿ ಓದಿ ಪೊಲೀಸರ ದಂಗ ಬಡದ. ಅದ್ರಾಗ ಆ ಬಡವ ಹಿಂಗ್ ಬರ್ದಿದ್ದ, ಓ ದೇವರೇ ನಿಮ್ಮ ಮುಖಾಂತರ ಕಳಿಸಿಕೊಟ್ಟ ದುಡ್ಡು ಬಂದಿದೆ, ಆದ್ರೆ ನೀವು ಆ ಪೊಲೀಸರ ಕೈಯಾಗ ಕೊಟ್ಟು ಕಳಿಸಬಾರ್ದಿತ್ತ. ಆ ಹರಾಮ್ ಕೋರ್ ನನ್ನ ಮಕ್ಳು 25,000 ರೂಪಾಯಿ ತಿಂದು ನಂಗೆ ಬರೀ 25,000 ರೂಪಾಯಿ ಅಷ್ಟ ಕೊಟ್ಟಾರ. ನೀವು ಅವ್ರ ಕೈಯಾಗ ಕೊಟ್ಟು ಕಳಿಸಿ ಬಹಳ ತಪ್ಪು ಮಾಡಿದ್ವಿ ಅಂತ ಬರ್ದಿದ್ದ. Fiore.